ಈ ತರ ಒಂದು ವೀಲ್ ಎಲ್ಲಿ ಏನ್ ಮಾಡ್ತದೆ ಏನ್ ಇದು ಇವ್ ತಾರ ಅನ್ಕೊಂಡ್ಬಿಟ್ಟ ಇಲ್ಲಿ. ಅಯ್ಯೋ ಗಾಳಿ ಟೈರ್ ಬೈ ಹೆಂಗೆ ಬೈ ಇದು ನೀವು ತಾರ್ ಓಡಿಸಂಗ್ ಓಡಿಸಿದ್ರೆ ಹೆಂಗೆ ಬೈ ಒಂದ್ ಟೈರ್ ಮೇಲೆ ಗಾಳಿಲಿತ್ತು. ಓಕೆ, ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವಿದ್ದೀವಿ HL ಹತ್ರ. ಸೊ ಏನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ LBC ಅವರು ಇಷ್ಟು ದಿನ ಆನ್ಲೈನಲ್ಲೇ ಬಿಸ್ನೆಸ್ ಮಾಡ್ತಿದ್ರು. ಇವಾಗ ಆಫ್ಲೈನಲ್ಲಿ ಒಂದು ಸ್ಟೋರ್ ಓಪನ್ ಮಾಡಿದ್ದಾರೆ. ಸೊ ಸ್ಟೋರಲ್ಲಿ ಏನೇನಿದೆ, ಏನು ಕತೆ ಅಂತೆಲ್ಲ ನೋಡೋಣ ಅಂತ ಇನ್ವೈಟ್ ಮಾಡಿದರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ, ನೋಡೋಣ. ಸೊ ಇಲ್ಲಿ ಮೇಯ್ನು ನನಗೆ ಗೊತ್ತಿರೋಂಗೆ ಇವರು GPS ಸಿಸ್ಟಮು, ಅದಾದಮೇಲೆ ಲೈಟ್ಸು ಇವ್ರದ್ದೆ, ಅದು ಇದು ಏನೇನೋ ಇದೆ. ಬಟ್ ನನಗೂ ಗೊತ್ತಿಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಆಫ್ಲೈನಲ್ಲಿ ಮತ್ತೆ ಬರೀ ನೋಡಿದ್ದು ಇವ್ರದ್ದು. ಆನ್ಲೈನು ಇವತ್ತು ಗೊತ್ತು, ಆನ್ಲೈನ್ ನೋಡಿದ್ದು, ಆಫ್ಲೈನ್ ಇವತ್ತೇ ಫಸ್ಟ್ ಟೈಮು. ಸೊ ನೋಡೋಣ ಇವ್ರ ಗಾಡಿಗಳೆಲ್ಲ ನೋಡಿ ಎಲ್ಲೇ ನಿಂತಿದೆ. ಇಲ್ಲೊಂದು ಬೆನಾಲಿ ಇದೆ, ADB 390 ಸ್ಕ್ರ್ಯಾಂಬ್ಲರ್, ಅದಾದಮೇಲೆ 390 ಹಳೇದು ಗನ್ನದು 390 ಮೋಜ ಜಾಲಿ. ಸೊ ಹೋಗೋಣ, ಬಾಯ್ಸ್ ಎಲ್ಲ ಇಲ್ಲಿದ್ದಾರೆ. ಇವರೊಂದು ಆಫ್ ರೋಡ್ ಮಾಡಿದ್ರು ಬೆಳಿಗ್ಗೆ ತಾರಲ್ಲಿ ಮಾಡಿದಾಗ ಮಾಡಿ ಪಾಪ ಅದು ಜೀವ ಹೋಗಿತ್ತು. ಏನು ಬೈ ಒಂದು ವೀಲಲ್ಲಿ ಓಡಿಸ್ತದೆ, ಪಾಪಜಿ ಅವರು ಅನ್ನಕ್ಕೆ ಇವರು ಏನಿಲ್ಲ ಬೈ ನಡೀರಿ ಅನ್ನಕ್ಕೆ. ಸರಿ ನಡೀರಿ, ಹೊರಡೆ ನೋಡೋಣ. LBC ಮೋಟಾರ್ ಸ್ಟೋರ್, BMW ನಿಲ್ಲಿಸ್ಬಿಟ್ಟು ಅವ್ರು ಅವ್ರದ್ದೇನೆ 850 ಅಲ್ಲ ಇದು 850 ಅಂತ ಎಲ್ಲೂ ಹಾಕೇ ಇಲ್ಲ ಅಲ್ಲ ಸರ್? ಅಲ್ಲಿ ಹಾಕಿದಾರಲ್ವಾ? ಓಕೆ, ಚೆನ್ನಾಗಿದೆ ನೋಡೋಕ್ಕೆ. 450ನಾ? ಸರಿ, 3 ಬುಕ್ ಮಾಡೋಣ ಬನ್ನಿ. ಅದು ಇದ್ರದ್ದು ಸಸ್ಪೆನ್ಷನ್ದು ಬೈ. ಏನು KLX ಅಂತೂ ಕ್ಯಾನ್ಸಲ್ ಮಾಡಿದ್ವಿ. 450 ಬುಕ್ ಮಾಡೋಣ. 390 ಕ್ಯಾನ್ಸಲು, 452 ಕ್ಯಾನ್ಸಲ್ ಆಯಿತು, 200 ಇದೂ ಕ್ಯಾನ್ಸಲ್ ಆಯಿತು. ಯಾವುದು KLX ಅದು ಕ್ಯಾನ್ಸಲ್ ಆಯಿತು, ಆಗಲ್ಲ ಅಂತ. XL 210 ಕ್ಯಾನ್ಸಲ್. ಇವಾಗ 450 ವೆಯ್ಟಿಂಗು. 3 ಗಾಡಿ ಒಂದೇ ದಿವಸ ಡೆಲಿವರಿ ಬೈ, ಹೇಳಿದ್ದೀನಿ. 3 ಗಾಡಿ ಒಂದೇ ದಿವಸ ಡೆಲಿವರಿ. ಈಗ ಬುಲೆಟ್ 500 3 ಗಾಡಿ ಒಂದೇ ದಿವಸ ಡೆಲಿವರಿ 450. KLX ಎಲ್ಲಿ ಬೈ ತೊಗೊಳೋಣ ಅಂತ ಹೋದಿರ್ತಾನೆ, ಬೇಡ ಅಂದ್ರಿ ನೀವೆಲ್ಲ, ಆಮೇಲೆ ಕ್ಯಾನ್ಸಲ್ ಮಾಡಿದ್ರಿ. ಹಾಂ, ಏನು ಹೇಳಿ? ಚೆನ್ನಾಗಿದೆ ಬಟ್ ಇದೆಯಲ್ಲ ಗ್ರೇ ಬೈ, ನಿಮ್ಮ ಬಾಡಿಗೆ ಪಾಪ ಇರುವೆ ಮೇಲೆ ಓದಂಗಿರುತ್ತೆ. ಏನು ಹೇಳಿ? 7 ಲಕ್ಷ ಇರುತ್ತೆ ಬೈ, 7 ಇರುತ್ತೆ. ಏನೋ 1 ಲಕ್ಷ ತಗೊಳ್ಳಿ, ಹೆಂಗೋ ಆಗುತ್ತೆ ಬೈ. ನಾನು ಆ್ಯಕ್ಚುಲಿ 850 ಅಲ್ಲ, ಇದು ಯಾವ್ದು ಇವಾಗ 950 ಇರೋದು, 900 ಟೈಗರ್ ಇದು GS. ಅದು ನಂದು 2 ರೆಸಾರ್ಟ್ ಪೇಮೆಂಟ್ ಬಂದಿಲ್ಲ, ಇಲ್ಲಾಂದರೆ ಬುಕ್ ಮಾಡ್ಬಿಡ್ತೀನಿ. ಜಾಲಿ ಸಖತ್ತಾಗಿದೆ ಗುರು ಗಾಡಿ. 10,000 ಕಮ್ಮಿ ಇದೆ, ಶಾರ್ಟೇಜ್ ಇದೆ. ಆಗ್ಬಿಟ್ರೆ ಫುಲ್ಲು ಆದಂಗೆ. ಸಖತ್ತಾಗಿದೆ ಈ ಗಾಡಿ ನೋಡಿ, ಲೈಟ್ಸ್ ಇದೆ. ಅದಾದಮೇಲೆ ಇವರು ನ್ಯಾವಿಗೇಷನ್ ಇದು ಚೆನ್ನಾಗಿದೆ. ಹ್ಞೂ, ಇಲ್ಲ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಎಲ್ಲ ಸಕ್ಕತ್ತಾಗಿದೆ. ಯಾರು 2 ವರ್ಷ ಲೈಟ್ಸು 26,000 ರೂಪಾಯಿ ಅಂತ. ಇದು 90 ವ್ಯಾಟ್ಸು. ಅದಾದಮೇಲೆ ಇನ್ನೇನಿದೆ, ಅದಾದಮೇಲೆ ರೈನೋ ವಾಕ್ ಬ್ಯಾಗ್ಸು, ಅದು ಸೂಪರ್ ಆಗಿದೆ ಆ್ಯಕ್ಚುಲಿ. ಮತ್ತು ಇದೇ ಇರೋದು ನೋಡಿ, GS ಅಲ್ಲಿರೋದು ಇದೆ. ಅದೆಷ್ಟು ಪ್ರೈಸು ಅಂತ ಗೊತ್ತಿಲ್ಲ. LBC ಅವ್ರದ್ದು ಎಲ್ಲ. ಓ, ಇದಾಗ ಕೊಟ್ಟಿದ್ದು ಹೆಲ್ಮೆಟ್ ಬ್ಲೂಟೂತು. ಹ್ಞೂ, ಯಾರೋ ನನಗೆ ಟಿ ಶರ್ಟ್ ಬಂತು ಅದರಲ್ಲಿ, ಕರೆಕ್ಟು ಇವ್ರು ಕೊಟ್ಟಿದ್ದೆ. ಬಟ್ ಇವ್ರ ಹತ್ರ ಒಂದು ಹೊಸದು ಇದು ಇಂಟರ್ಕಾಮ್ ಲಾಂಚ್ ಮಾಡಿದ್ದಾರೆ ಆ್ಯಕ್ಚುಲಿ, ಸಖತ್ತಾಗಿದೆ. ಅದು 16,000 ರೂಪಾಯಿ. ಧನುಷ್ ನೋಡಿ, 16,000 ರೂಪಾಯಿ ಅಂತ ಇದೆ. 2 ವರ್ಷ ವಾರಂಟಿ ಅಂತೆ. ಕಲರ್ ಎಲ್ಲ ಇದೆ. ಮೆಶ್ ಇಂಟರ್ಕಾಮು. ಬಟ್ ಮೆಶ್ ಏನಂತ ಹೇಳಿದ್ರೆ, ನೀವು ಇದೇ ಇತ್ತು ಅಂದರೆ ಆರಾಮಾಗಿ ಕನೆಕ್ಟ್ ಆಗುತ್ತೆ ಮೆಶ್ಶು. ಬಟ್ ಬೇರೆ ಇದಕ್ಕೆ ಡಿವೈಸಸ್ಗೆ ಕನೆಕ್ಟ್ ಆಗಲ್ಲ. 1-on-1 ಅಷ್ಟೇ. ಇವಾಗ ಕಾರಲ್ಲಿ ಹೋಗ್ಬೇಕಾದ್ರೆ ನಾವು ಬ್ಯಾಕಪ್ ಕಾರ್ ವೆಹಿಕಲ್ ತಗೋತೀವಲ್ಲ, ಅದಕ್ಕೆ ಇದು ಕನೆಕ್ಟ್ ಮಾಡೋದಷ್ಟೇನಾ? ಮಾತಾಡೋಕೆ ಹಿಂಗೆ ಮಾತಾಡ್ಬೋದು. ನಾವು ಏನು ಅನ್ಕೋದಾಗ ಹೆಲ್ಮೆಟ್ ಹಾಕೊಂಡು ಓಡಿಸ್ಬೇಕು. ಇದು ಅಲ್ಲ, ಇದು ಸಪ್ರೇಟಾಗಿ ತೊಗೊಬೇಕಾ?
ಇದು ನೀವು ಓ ಇದು ಬೇಕು ಅಂದರೆ ಇದಕ್ಕೂ ಕನೆಕ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಹಾಂ ಇದೆ ಅದು. ಏಸ್ ಮ್ಯಾಕ್ಸ್ F1 Pro ಚೆನ್ನಾಗಿದೆ. 17,000 2 years ವಾರಂಟಿ. ಸೂಪರು. ಹೆಡ್ಸೆಟ್ಟು ಚೆನ್ನಾಗಿದೆ. ಇಲ್ಲ ಇವಾಗ ಇದಾಕಿದ್ದಾರೆ, ಅದು ಮ್ಯಾಗ್ನೆಟಿಕ್ ಅಂತೆ. ಮ್ಯಾಗ್ನೆಟಿಕ್ ಇದು ಸುಮ್ಮನೆ ಅಂದರೆ ಸ್ಟೋರಲ್ಲಿ ಇಟ್ಕೊಂಡು ಹೋಗ್ತಾರೆ. ಹಾಂ ಅದಕ್ಕೋಸ್ಕರ ಹಾಕಿದ್ದಾರೆ ಅಷ್ಟೇ. ಬಟ್ ಇದು ಸಖತ್ತಾಗಿದೆ. ಇದು ಜೀರೋ ನಾಯ್ಸ್ ಕ್ಯಾನ್ಸಲೇಷನ್ ಸೂಪರ್ ಆಗಿದೆ. ಹೌದು ಇಷ್ಟ ಆಯ್ತು ಅದು. ಇನ್ನೇನು ನ್ಯಾವಿಗೇಷನ್ನು ಬ್ಯಾಗ್ಸು ಅದರಲ್ಲಿ ಇವ್ರು ಫೇಮಸ್ಸು. ಅದು ಎಲ್ಲ ರೈನೋ ಸೂಪರು, ಒಳ್ಳೆ ಬ್ರ್ಯಾಂಡ್ ಬ್ಯಾಗ್ಸು. ಸಖತ್ ಇಷ್ಟ ಅದು. ತಗೋತಾ ಇದ್ದೀನಿ ನನ್ನ 390 ಒಂದು ಬ್ಯಾಗ್ ತೊಗೊಳೋಣ ಅಂತ, ಒಂದು 9 ಲೀಟರ್ಸು. ಸಖತ್ತಾಗಿದೆ ನೋಡೋದಕ್ಕೆ. ಆ್ಯಕ್ಚುಲಿ ಅದು ಬೇರೆ ಅದೇ ಥರದ್ದು ಡಿಸೈನ್ದು ತೊಗೊಬೇಕಂದ್ರೆ ಕಾಸ್ಟ್ಲಿ ಇದೆ ಬ್ರ್ಯಾಂಡ್ಸು. ಇದು ಚೆನ್ನಾಗಿದೆ. ಅರುಣಾಚಲ್ ಯೂಸ್ ಮಾಡಿದ್ರು ಇವ್ರ ಗಾಡೀಲಿ. ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಸೂಪರ್. ಓಕೆ, ಸೊ LBCಲಿ ನೋಡಿ ಕಾಂತಿ ಸ್ವೀಟ್ಸಿಂದ ಸ್ವೀಟ್ಸ್ ಕೊಟ್ಟಿದ್ದಾರೆ, ತಿನ್ನಿ ಅಂತ ಹೇಳ್ಬಿಟ್ಟು. ನಾವು ಮನೆಗೆ ತೊಗೊಂಡೋಗಿ ಕೊಟ್ಟಿರೋದು, ಇಲ್ಲೇ ತಿಂತಾ ಇದೆಯಲ್ಲೋ ಹೊಟ್ಟೆ. ಏನು ಕೊಡಿ. ಥ್ಯಾಂಕ್ ಯು. ಏನು ಕೊಟ್ಟಿದ್ದಾರೆ? ಓಹೋ ನಿನ್ನ ಫೇವ್ರೇಟು. ಇವನ್ ಫೇವ್ರೇಟು ಜಾಲಿ. ಇದು ಪಪ್ಸು, ಆಮೇಲೆ ಏನಿದು ಏನು ಪಪ್ಸು ನೋಡು ಒಂದ್ಸಲಿ ಕರೆಕ್ಟು. ವೆಜ್ಜೇನಾ ಪಕ್ಕ? ನಾನು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಓಕೆ. ನೀನು LBCಯಿಂದ ಡೈರೆಕ್ಟಾಗಿ ಡೆಕ್ಯಾಥ್ಲಾನ್ ವೈಟ್ ಫೀಲ್ಡಿಗೆ ಬಂದಿದ್ದೀವಿ. ಹೊಸ ಸ್ಟೋರಿ ಇದೆ ಆ್ಯಕ್ಚುಲಿ. ಹೇಳ್ಬೇಕು ಅಂತಂದರೆ ಸಖತ್ ದೊಡ್ಡದಾಗಿದೆ ಗುರು. ನಾನೇನು ಚಿಕ್ಕದು ನಾರ್ಮಲ್ ಆಗಿರುತ್ತೆ ಅಂದ್ಕೊಂಡ್ರೆ ಸಖತ್ ಅಂದರೆ ಸಖತ್ತು ಹೆವಿ ದೊಡ್ಡದಾಗಿದೆ ಅಪ್ಪ, ಹೆವಿ. ಬನ್ನಿ ಬೈ ಏನಾದ್ರು ಶಾಪಿಂಗ್ ಮಾಡೋಣ. ಸೊ ಏನಂತಂದರೆ ನೆಕ್ಸ್ಟ್ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಎಲ್ಲಿಗೆ ಹೋಗ್ತಾಯಿದ್ದೀವಿ ಹೇಳಿ? ಗೋವಾಗೆ ಹೋಗ್ತಾಯಿದ್ದೀವಿ. ಗೋವಾ, ಶಿರ್ಸಿ, ದಾಂಡೇಲಿ, ಆಮೇಲೆ ಯಲ್ಲಾಪುರ ಎಲ್ಲ ಕಡೆ ಹೋಗ್ತಾಯಿದ್ದೀವಿ. ಸೊ ಕ್ಯಾಂಪಿಂಗು, ಆಮೇಲೆ ಟ್ರೆಕ್ಕಿಂಗು ತುಂಬ ಇದೆ. ಸೊ ಅದರಿಂದ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ಗೋವಾದಲ್ಲಿ ಮೋಟರ್ ಸೋಲ್ ಇವೆಂಟ್ ಇದೆ, ಅದಕ್ಕೆ ಹೋಗ್ತಾಯಿದ್ದೀವಿ. ಏನು ಬೈ ಬೇಕಾ? ನೀವಾ? ಓ ಅದಕ್ಕೆ ಇವರು ಡಂಬಲ್ಸ್ ಎಲ್ಲ ತೊಗೊಳಕ್ ಬಂದಿದ್ದಾರೆ ನೋಡಿ. ಇದೇ ತರ ಫೋಟೋ ಗ್ಯಾಪ್ ಇಟ್ಕೊಳ್ಳಿ ಬೈ. ಏನು ಗೊತ್ತಾ, ನೀವು ಹಂಗಿದ್ದೀರಾ ಆ್ಯಕ್ಚುಲಿ. ಏನು ಸ್ವಲ್ಪ ಚೂರು ಮಸಲ್ಸ್ ಚೂರು ಬೊಜ್ಜು ಬಂದಿದೆ ಅಷ್ಟೇ, ಬೇರೆ ಇಲ್ಲ. ಅವ್ರು ಹೊಟ್ಟೆ ಹೇಳ್ಕೊತವ್ರೆ. ಓಕೆ ಬೈ. ಶುಕ್ರವಾರ ಬಂದರೆ ಅದು 899, ಇವತ್ತು 999 ಇದೆಯಲ್ಲ. ಏನು ನೋಡಿಪ್ಪ, ಹೇಳಿದ್ದೀನಿ ಬೈ. ಎಲ್ಲ ರೆಡಿ ತಾನೆ? ದಾಂಡೇಲಿ ಶಿರ್ಸಿ ಗೋವಾಗೆಲ್ಲ ರೆಡಿ ತಾನೆ? ಕ್ಯಾಂಪಿಂಗ್ ಬೈ, ಜಾಲಿ ಜಾಲಿ. ಮೋಟರ್ ಸೋಲ್ 6.10 ಅದೇ 12,000 ಬೈ. ಹೋಗೋದು ಒಂದಿನ. ಓ ಅದಾ? ಏನು ವರ್ಷಕ್ಕೆ ಒಂದ್ಸಲಿ ಮಲ್ಕೊಳ್ಳೋದಕ್ಕೆ ನೆಲದ ಮೇಲೆ ಮಲ್ಕೋತೀನಿ ಹೋಗಿ ಬೈ. ಏನು ಹೇಳಿ ನೀವು ಜಾಲಿ. ಇಲ್ಲಿ ನೋಡಿದ್ರೆ ಏನು ಗೊತ್ತಾ ಬೈ, ಎಲ್ಲ ತಗೋಬೇಕು ಅನ್ಸುತ್ತೆ, ಬಟ್ ದುಡ್ಡಿಲ್ಲ ಅಷ್ಟೇ. ಎಲ್ಲಾನು ಕಾಸ್ಟ್ಲಿ. ಟ್ರೆಕ್ಕಿಂಗ್ ಪ್ಯಾಂಟ್ಸ್ ಎಲ್ಲ 4,000 5,000. ಹಾಂ ಜಾಲಿ. ಹೋಗ್ಬಿಡದ ಫಾಸ್ಟಾಗಿ. ಏನು ಹೇಳಿ, ನಾನು ಇದೆಲ್ಲೋ ಕೇಳಿದ್ದೀನಿ ಇದನ್ನು. ನಡೀರಿ ಆಯ್ತು. ಓ ಇವ್ನು ನೋಡಿ, ಇವನು ಏನು ಮಾಡ್ತಾವ್? ನೀನು ಏನೋ ಮಾತಾಡ್ತಾವನೆ ಅವ್ರ ಹತ್ರ ತುಂಬ. ಬೆಂಗಳೂರಲ್ಲಿ RBI ಅಫಿಷಿಯಲ್ಸ್ ಅಂತ 7 ಕೋಟಿ ಎತ್ಕೊಂಡು ಓಡೋದಲ್ಲ. ಹ್ಞೂ ಬೈ. ಅದು ನಾನು ಬೈ ಲಾಕ್ ಮಾಡ್ಕೊಬಿಡ್ತಾರೆ ಬೈ. ಎಲ್ಲ ಶಾಪಿಂಗ್ ಟ್ರಾಫಿಕಲ್ಲಿ ಹಿಡ್ಕೊಂಡ್ಬಿಡ್ತಾರೆ ಬೈ ಇಲ್ಲಿ. ಇವ್ನು ಏನು ಮಾಡ್ತಾನೆ? ಜಾಕೆಟ್ ಹಾಕೊಂಡ್ಬನ್ನಿ, ನಾವು ಬ್ಯಾಗ್ಗಳೆಲ್ಲ ಕೊಡ್ತೀವಿ, ನೀವು ಜಾಕೆಟ್ ಇಲ್ಲಿರೋ ಟ್ರಾಫಿಕ್ ಹೊರಗಡೆ ಇಲ್ಲೇ ಸಿಕ್ಕಾಕೊಂಡ್ಬಿಡ್ತೀವಿ ನಾವು ಪಕ್ಕ. ಇವ್ನು ನೋಡಿ ಬೈ, ಇವನು ಏನೋ ತುಂಬ ಕೇಳ್ತಾವನೆ. ಏನೋ ಏನಾಗಿದೆ ಬೈ ಕತೆ ಸೀನು. ಪ್ರತಿ ಸರಿ ಜಾಕೆಟ್ ತಗೊಳ್ಳೋದು. ಅವನು ಹಂಗೆ, ಅವನು ಜಾಲಿ ಬೈ. ನೋಡಿ ಫೋನ್ ಸಿಕ್ಕು ಹೋಗ್ತಾ ಇರ್ತಾನೆ. ಓ ಎಲ್ಲೆಲ್ಲಿಂದ ಶಾಪಿಂಗ್ ಮಾಡೋಣ ಬೈ. ಊಟ ಮಾಡಿಲ್ಲ ಏನಿಲ್ಲ, 4 ಗಂಟೆ ಆಯ್ತು ಟೈಮು. ಜಾಲಿ ಮಾಡ್ತಾ ಇದೀವಿ ಇಲ್ಲೇ. ಸಖತ್ ದೊಡ್ಡದಾಗಿದೆ ಸ್ನೇಹಿತರೆ ವೈಟ್ ಫೀಲ್ಡು. ಇನ್ನೊಂದ್ಸರಿ ನೀವು ಶಾಪಿಂಗ್ ಮಾಡ್ಬೇಕು ಅಂದ್ರೆ ಮೆಟ್ರೋ ಹತ್ಕೊಂಡು ನಾಯಿನಳ್ಳಿ ಬಂದು ಅಪ್ಪ ನಾಯಿನಳ್ಳಿ ಡ್ರಾಪ್ ಮಾಡ್ತೀವಿ ಡೈರೆಕ್ಟು. ಹ್ಞೂ ಸ್ನೇಹಿತರೆ, ನೀವೇನಾದ್ರು ದೊಡ್ಡ ಔಟ್ಲೆಟ್ ನೋಡ್ತಾ ಇದ್ರಿ ಡೆಕ್ಯಾಥ್ಲಾನ್ದು, ಡೈರೆಕ್ಟ್ ನಾಯಿನಳ್ಳಿ ಹತ್ತಿ, ನಾಯಿನಳ್ಳಿಯಿಂದ ವೈಟ್ ಫೀಲ್ಡ್ ಇದ್ದೀರಿ, ಇಲ್ಲಿ ತಗೊಳ್ಳಿ, ತಿರ್ಗಾ ವಾಪಸ್ ನಾಯಿನಳ್ಳಿಗೆ ಬನ್ನಿ.
ಬೈ ಎಲ್ಲ ಒಂದೇ ಜಾಗದಲ್ಲಿ ಸಿಗುತ್ತೆ ಬೈ, ಅದು ಇಂಪಾರ್ಟೆಂಟು. ಏನೋ ಇವನು ಏನು ಹೇಳ್ತಾವನೋ ಗೊತ್ತಾಗ್ತಾಯಿಲ್ಲ ನನಗೆ, ಏನೋ ಮಾತಾಡ್ತಾವ ತುಂಬ. ಓಕೆ, ಇವರು ಟವಲ್ ತಗೋತಾವ್ರೆ, ಎಲ್ಲ ಟವಲ್ ಎಲ್ಲ ಬೆಡ್ಶೀಟ್ ತೊಗೊಂಡವ್ರೆ. ಫುಲ್ ಮೇಲಿಂದ ಕೆಳವರೆಗೂ ಕವರ್ ಆಗ್ತಾ ಇದೆ. ಅದು ಏನು ಹೇಳಿ, ಯಾವ ಸೈಜ್ ಅದು? XXL. ಅಯ್ಯೋ ರಾಮ, ಜಾಲಿ ಮಾತು. ನೀವು ಏನು ತೊಗೊಳ್ಳಿ ಗೊತ್ತಾ, ಅದು XL ತೊಗೊಳ್ಳಿ, ಚೆನ್ನಾಗಿದೆ. ಬೈ ಏನು ಗೊತ್ತಾ, ಕ್ಯಾಂಪಿಂಗ್ ಮಾಡಿದಾಗ ಬೆಡ್ಶೀಟು, ಬೆಳಿಗ್ಗೆ ಎದ್ರೆ ಸ್ನಾನ ಮಾಡ್ಕೊಳಕ್ಕೆ ಟವಲ್ಲು, 2 in 1 ಆಗುತ್ತೆ ಬೈ. ಒಗೆಯೋಕ್ಕಲ್ಲ, ಮನೇಲಿ ಹಾಕೋಕ್ಕಾಗಲ್ಲ, ಸೀರೆ ಥರ ಅದು ಜಾಲಿ. ನೋಡಿ ಫುಲ್ಲು ಇಷ್ಟು ಶಾಪಿಂಗ್ ಮಾಡಿದ್ದೀವಿ, ಫುಲ್ ಬಕೆಟ್ ಫುಲ್ ಮಾಡಿದ್ದೀವಿ, ಅಲ್ಲೂ ಬಕೆಟ್ ಫುಲ್ ಮಾಡಿದ್ದೀವಿ, ಇವರು ಬಕೆಟ್ ಫುಲ್ ಮಾಡ್ತಾವ್ರಿ ಇವರು. ಜಾಲಿ. ಅವನು ಇನ್ನೊಬ್ಬ ಹೋಗೋನು ಬಂದ. ಏನೋ ಆಗಲ್ವಾ? ಟೈಟ್ ಅಂತೆ. ಏನೋ ಲೋ ಹಾಕ್ಕೊಳ್ವು, ಟೈಟ್ ಹಾಕೊಂಡ್ರೆ ಏನು? ಹ್ಞೂ, ಅಲ್ಲೋ ಲೇಡೀಸ್ದು ಲೋ, ಏನೋ ಬರೀ ಲೇಡೀಸ್ದೇ ಕೇಳ್ತಿಲ್ಲ ನೀನು ಬೈ. ಅದು ಲೇಡೀಸ್ ಬೈ, ಏನು ಬೈ ಹೇಳ್ತೀರಾ? ಮೆನ್ಸ್ ಅಂತ ಇಲ್ವಾ ಅಲ್ಲಿ? ಎಲ್ಲಿದೆ ಮೆನ್ಸ್ ಅಂತ? ಎಲ್ಲಿ? ಹಾಂ, ಮೆನ್ಸ್ ಸ್ಟ್ರೈಟ್ ಫಿಟ್ ನೀನು ಹಾಕಲ್ವಲ್ಲ, ಅದಕ್ಕೆ ಹೇಳಿದೆ ಲೇಡೀಸ್ ಥರ ಕಾಣಿಸುತ್ತೆ ಅಂತ. ಇದ್ರ ಥರನೇ ಕಾಣಿಸುತ್ತೆ ಅದು. అవునా ఓకే ಏನಿಲ್ಲ ಲೋ 1700 ರೂಪಾಯಿದು ಏನು ಹೇಳಿ. ಫೈನಲಿ ಎಲ್ಲ ಐಟಮ್ಸ್ ಪರ್ಚೇಸ್ ಮಾಡಿ ಇವಾಗ ಹೊರಟಿದ್ದೀವಿ ಇಲ್ಲಿಂದ. ಹೆವಿ ಟ್ರಾಫಿಕ್ ವೈಟ್ ಫೀಲ್ಡಲ್ಲಿ. ಲೆಕ್ಕೆತ್ಲಾನೇ ಇನ್ನೂ ಪಾಸ್ ಆಗಿಲ್ಲ. ಫುಲ್ಲು ಲೋಡು, ಫುಲ್ಲು ಪ್ರಿಪೇರ್ಡು ನೆಕ್ಸ್ಟು. ಸೊ ಏನಂತಂದರೆ ಸ್ನೇಹಿತರೆ, ಇಷ್ಟು ದಿನ ಬ್ಲಾಗ್ಸ್ ಅಪ್ಲೋಡ್ ಮಾಡಿರಲಿಲ್ಲ. ಯಾಕೆ ಅಂತಂದರೆ ಸುಮ್ಮನೆ ಹಿಂಗೆ ಮಾಡಿರಲಿಲ್ಲ, ಏನೋ ಹೇಳ್ಕೊಳಕ್ಕಾಗಲ್ಲ, ನೋಡಿರಲಿಲ್ಲ, ಏನೇನೋ ಆಗ್ತಾಯಿತ್ತು ಇಲ್ಲಿ. ಸೊ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬಟ್ ವೀಡಿಯೋಸ್ ಓಡ್ತಾ ಇಲ್ಲ. ಗೊತ್ತು ನಾನು ಇಷ್ಟು ದಿನ ಇನ್ಯಾಕ್ಟಿವ್ ಇದ್ದಿದ್ದಕ್ಕೆ ಓಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಏನೂ ಮಾಡೋಕ್ಕಾಗಲ್ಲ, ಆ್ಯಪಲ್ಸ್ ಇವೆಲ್ಲ. ಏನು ಮಕ್ಕ ನೋಡ್ತೇವೆ ನಮ್ಮ ಮನೆ. ಸೊ ಇನ್ನು ಮುಂದೆ ಎಲ್ಲರೂ ನೀವೆಲ್ಲ ಸಪೋರ್ಟ್ ಮಾಡಬೇಕು. ಬರೀ ಏನು ಸ್ನೇಹಿತರೆ ಸಪೋರ್ಟ್ ಮಾಡಿ, ಸಪೋರ್ಟ್ ಮಾಡೋದು ಒಂಥರ ವೀಡಿಯೋ ಅದೇ ಆಗ್ತಾ ಇದೀನಲ್ಲ ಇವಾಗ. ಫಸ್ಟ್ ಕಂಟಿನ್ಯೂಸ್ ಆಗಿ ಹಂಗ ಓಕೆ ಆಗ್ತೀನಿ ಸ್ನೇಹಿತರೆ. ಸಪೋರ್ಟ್ ಮಾಡೋದು ಬಿಡು ನಿಮ್ಮ ಕೈಲಿದೆ, ಎಲ್ಲರೂ ಸಪೋರ್ಟ್ ಮಾಡಬೇಕು. ನೋಡ್ತಾ ಇದ್ದೀನಿ ಎಂತೆಂಥ ಕಂಟೆಂಟ್ ಕ್ರಿಯೇಟರ್ಸ್ಗೆಲ್ಲ ಯಾವ್ಯಾವ ಥರ ಫಾಲೋವರ್ಸ್ ಬರ್ತಾ ಇದ್ದಾರೆ ಅಂತ. ನಾವು ಕಷ್ಟಪಟ್ಟು ರೈಡ್ ಮಾಡಿ ದೂರ ಎಲ್ಲೆಲ್ಲೋ ಏನೇನೋ ಮಾಡ್ಕೊಂಡು ಪಲ್ಟಿ ಹೊಡ್ಕೊಂಡು ಮಾಡ್ತೀವಿ. ನಮಗೆ ಅಷ್ಟಕ್ಕಷ್ಟೇ ಇರಲಿ, ತೊಂದರೆ ಇಲ್ಲ. ಅವ್ರವ್ರಿಗೆ ಒಂದೊಂಥರ ಕಂಟೆಂಟ್ ಅಂತಂತರ ಇಷ್ಟ ಆಗುತ್ತೆ ಜನಗಳಿಗೆ ಅಲ್ವಾ. ಓಕೆ, ಲೆಟ್ಸ್ ಗೋ. ಇವಾಗ ಎಲ್ಲಿ ಬೈ? ಕಲ್ಯಾಣ ನಗರ್ ಡೆಕತ್ಲನಾ? ಇಲ್ಲೊಂದು ಸ್ವಲ್ಪ ಐಟಮ್ ಸಿಕ್ಕಿಲ್ಲ, ಸೊ ಅದಕ್ಕೋಸ್ಕರ ಕಲ್ಯಾಣ ನಗರ್ ಡೆಕತ್ಲನಲ್ಲಿ ಶಾಪ್ ಮಾಡೋಕೆ ಹೋಗ್ತಾ ಇದೀವಿ. ಲೆಟ್ಸ್ ಗೋ. ಹಾಂ, ಕ್ರಿಕೆಟು ಫುಟ್ಬಾಲು, ಹೌದು. ವೈಟ್ ಫೀಲ್ಡ್ ಮೇಲ್ಗಡೆ ಇದು ಡೆಕತ್ಲಾನ್ ಮೇಲ್ಗಡೆ ಕ್ರಿಕೆಟು, ಫುಟ್ಬಾಲು, ವಾಲಿಬಾಲು, ಟೆನ್ನಿಸು. ವಾಲಿಬಾಲ್ ಇಲ್ಲ, ಹಾಂ ವಾಲಿಬಾಲ್ ಇಲ್ಲ, ಬ್ಯಾಸ್ಕೆಟ್ಬಾಲ್, ಸಾರಿ. ಬ್ಯಾಸ್ಕೆಟ್ಬಾಲ್ ಕೋರ್ಟು ಎಲ್ಲನೂ ಇದೆ. ಸೂಪರ್ ಆಗಿದೆ, ಸಕ್ಕತ್ತಾಗಿ ಮಾಡಿದ್ದಾರೆ. ಹೊಸದು, ವಿಸಿಟ್ ಮಾಡಿ, ಒಳ್ಳೆ ಮಜಾ ಬರುತ್ತೆ ಫ್ರೆಂಡ್ಸ್ ಜೊತೆ ಮಜಾ ಮಾಡೋದಕ್ಕೆ. ಹಾಂ, ಫ್ರೆಂಡ್ಸ್ ಜೊತೆ ಇದ್ರೆ ಒಳ್ಳೆ ಆರಾಮಾಗಿ ಆಡ್ಬೋದು, ಆಟ ಆಡ್ಬೋದು. ಸೊ ಬೈ ಏನು ಇಷ್ಟ ಆಯ್ತಾ? ತೊಗೊಂಡ್ರಾ? ಅದೇ ತೊಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಲೋನ್ಗೆ ಅಪ್ಲೈ ಮಾಡಿದ್ದೀನಿ. ಏನು ಬೈ 1200 ರೂಪೀಸ್? ನೀವು ಏನು ಬೈ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಇಟ್ಟಿದ್ದೀನಿ. ಕ್ರೆಡಿಟ್ ಕಾರ್ಡ್ಸಾ? ಏನೋ ನಿಂದು ಆಲ್ರೆಡಿ ಇವನು ಯಾರು ಭಾಸ್ಕರ್ ಒಂದು ಪರ್ಚೇಸ್ ಮಾಡ್ದ. ಭಾಸ್ಕರ್ 8,000 ರೂಪಾಯಿದು ಒಂದು ಜಾಕೆಟ್ ತೊಗೊಂಡವನೆ. ಎಂತಕ್ಕೆ? ಸ್ಪಿಟಿಗೆ 8 ಅದು. ಹ್ಞೂ, ಸ್ಪಿಟಿಗೆ. ಅಲ್ಲ, ಇವಾಗ ಅದು ತೊಗೊಂಡ್ರೆ ಇದು ಫ್ರೀ ಕೊಡ್ತೀನಿ. ಅಲ್ಲಿ ಸಿಕ್ಲಿಲ್ಲ ಇದರಲ್ಲಿ, ಯಾವ್ದು ವೈಟ್ ಫೀಲ್ಡ್ ಇದರಲ್ಲಿ ಡೆಕೆತ್ಲಾನಲ್ಲಿ. ಅದಕ್ಕೆ ಇಲ್ಲಿ ಏನು ಮಾಡಬೇಕು, ಏನು ಮಾಡ್ತಾ ಇದ್ದೀರೋ ನೀವು? ಒಂದು ಮಿರರ್ ಸಿಕ್ಬಿಟ್ರೆ ನಮ್ಮ ಹುಡುಗರಿಗೆ ಹಿಂಗೆ. ಹುಡುಗಿರ್ಗೊಂದು ಜಿಂಗ್ ಆಗ್ಬಿಟ್ರೆ ನೋಡಿ. ಒಂದು ವಾರ ಅಷ್ಟೇ ಹೋಗಿರೋದು ಇವನು. ಆಲ್ರೆಡಿ ಏನು ಅಲ್ಲಿ ಆರ್ನಾಳ್ ಶಿವಾಜಿನಗರು ಉಸ್ತದ ಗರಡಿ ಆಕಾಶ್ ಗರಡಿ ಮನೆ ಆಗ್ಬಿಡಿ. ಕಡಿ ಮನೆಯಿಂದ ಗರಡಿ ಮನೆ ಆಗ್ಬಿಡೋನೆ. ಏನ್ ಹೇಳೋಣ ಹೇಳಿ ಇವನಿಗೆ. ಕರ್ಮ. ಡೆಕೆತ್ಲಾನು ಇದು ಅದು ಎಲ್ಲ ಮುಗಿಸ್ಕೊಂಡು ಇವಾಗ ಆಶ್ರಮ ಸರ್ಕಲ್ ಹತ್ರ ಬೃಂದಾವನ ಕೆಫೆಯಲ್ಲಿ ಇಡ್ಲಿ ಮತ್ತು ದೋಸೆ ತಿನ್ನೋಕೆ ಬಂದಿದ್ದೀನಿ. ಹುಡುಗರು ಬಾಯ್ಸಲ್ಲಿ ಎಗ್ ರೈಸ್ ಕಡೆ ಇದರಲ್ಲಿ. ಭಾಸ್ಕರ್ ಎಲ್ಲಿದ್ದಾನೆ? ಇಲ್ಲಿ ಸಕ್ಕತ್ತಾಗಿದೆ ಟೇಸ್ಟು ಬೃಂದಾವನ ಕೆಫೆ. ಆ್ಯಕ್ಚುಲಿ ಏನಂತಂದರೆ ಇವ್ರದ್ದು ಒಂದೇ ಪ್ರಾಬ್ಲಮ್ಮು, ಚಟ್ನಿ ಚೆನ್ನಾಗಿದೆ, ಬಟ್ ತುಂಬ ನೀರಿರುತ್ತೆ. ಗ್ರೀನ್ ಚಟ್ನಿ ಸಕ್ಕತ್ತಾಗಿದೆ. ಕೆಂಪು ಚಟ್ನಿ ತುಂಬ ನೀರಾಯಿತು. ಟೇಸ್ಟ್ ಚೆನ್ನಾಗಿದೆ, ಬಟ್ ಒಟ್ಟಿನಲ್ಲಿ ಇಲ್ಲಿ ಫುಲ್ಲು ಫುಡ್ ಸ್ಟ್ರೀಟ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಸೊ ಟೇಸ್ಟ್ ಚೆನ್ನಾಗಿದೆ. ನಾನಂತೂ ಇಲ್ಲಿ ಬೃಂದಾವನ ಕೆಫೆ ತಿಂದಿದ್ದೀನಿ, ಬೇರೆದೇನು ಅಂತ ಹೆಂಗೆ ಅಂತ ಗೊತ್ತಿಲ್ಲ. ಇಲ್ಲಂತೂ ಸೂಪರ್ ಟೇಸ್ಟು. ನೀವು ಒಂದ್ಸಲಿ ಟ್ರೈ ಮಾಡಿ ಬೃಂದಾವನ ಕೆಫೆ. ಏನು ತಿಂದ್ರಾ? ಇದೆ ನೀವು? ಓಕೆ 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 ಊಟ ಎಲ್ಲ ಆಯಿತು. ಇವಾಗ ಬ್ಯಾಕ್ ಟು ಹೋಮು. ಒಳ್ಳೆ ಇಡ್ಲಿ, ಅದಾದಮೇಲೆ ದೋಸೆ ವಿತೌಟ್ ಕೆಂಪು ಚಟ್ನಿ, ಮಸಾಲೆ ದೋಸೆ ಚೆನ್ನಾಗಿತ್ತು. ಓಕೆ ಲೆಟ್ಸ್ ಗೋ. ಸೊ ಸ್ನೇಹಿತರೆ, ಇವತ್ತಿನ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮಾಡಲೇಬೇಕು, ಹೌದು. ಸೊ ಇದೇ ಥರ ನೀವು ವ್ಲಾಗ್ಸ್ನ ನೋಡಿ ಸಪೋರ್ಟ್ ಮಾಡಿ. ಮುಂದೆ ಮಾಡೋಕ್ಕೆ ನಮಗೂ ವ್ಲಾಗ್ಸು ಪ್ರೋತ್ಸಾಹ ಬರುತ್ತೆ. ಹಾಂ ನಡೀರಿ ಹೋಗೋಣ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 11 ಗಂಟೆ. ಲೆಟ್ಸ್ ಗೋ. ಜಸ್ಟ್ ಇರಾಮ್. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ನೈಟ್ ಔಟ್ ಹೋಗೋಣ ಬೈ. ಏನಂದ್ರೆ ನೈಟ್ ಔಟ್ ಹೋಗೋಣ. ನೈಟ್ ಔಟಾ? ಔಟೇ ಇದೀವಲ್ಲ. ನೈಟ್ ಔಟ್ ಆಗೋಯ್ತಾರ. ಅಲ್ಲ ನೈಟ್ ಆಲ್ರೆಡಿ ಆಗಿದೆ, ಔಟೇ ಇದೀವಿ ಇನ್ನು. ಕಂಟಿನ್ಯೂ ಮಾಡೋಣ ಬೆಳಗ್ಗೆವರೆಗೂ. ಬೇಡಪ್ಪ, ನಡೀರಿ ಮನೆಗೆ.